ಪ್ರಾಣಿ ಬೇಟೆಯನ್ನ ಆಡಿದ್ದಾರೆ ಎನ್ನುವ ಆರೋಪದಲ್ಲಿ ಮೂವರ ಎನ್ಕೌಂಟರ್ ಮಾಡಿದೆ. ಈ ಮೂವರ ಎನ್ಕೌಂಟರ್ ವಿರುದ್ಧ ಇದೀಗ ಜನರು, ಕುಟುಂಬಸ್ಥರು, ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದಾರೆ. ಶಾಗ್ಯಾದಲ್ಲಿ ಬಿಗುವಿನ ವಾತಾವರಣ ಮುಂದುವರೆದಿದೆ. ಹನೂರು ತಾಲೂಕಿನ ಶಾಗ್ಯ ಗ್ರಾಮ ಇದು. ಅಲ್ಲಿ ಸದ್ಯ ಬಿಗುವಿನ ವಾತಾವರಣ, ಪರಿಸ್ಥಿತಿ ಮುಂದುವರೆದಿದೆ. ಅರಣ್ಯ ಸಿಬ್ಬಂದಿಯ ವಿರುದ್ಧ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನನಗೆ ಬೆಳಗ್ಗೆ 5 ಗಂಟೆಗೆ ಇದ್ರ ಬಗ್ಗೆ ಮಾಹಿತಿ ತಲುಪಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮ್ಯಾಜಿಸ್ಟ್ರೇಟ್ ನೇತೃತ್ವದಲ್ಲಿ ತನಿಖೆಗೆ ಆದೇಶವನ್ನು ಮಾಡಲಾಗಿದೆ. ತನಿಖೆಯ ವೇಳೆ ವಾಸ್ತವಾಂಶ ಏನು ಅನ್ನೋದು ತಿಳಿದು ಬರುತ್ತೆ ಅಂತ ಹೇಳಿ ಹನೂರು ಎನ್ಕೌಂಟರ್ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಮಾಹಿತಿಯನ್ನ ನೀಡಿದ್ದಾರೆ. ಮಾಹಿತಿ ಬೆಳಗ್ಗೆ 5 ಗಂಟೆಗೆ ತಲುಪಿದೆ. ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಆರ್ಡರ್ ಕೂಡ ನಾವು ಮಾಡಿದ್ದೀವಿ. ವಾಸ್ತವಾಂಶ ತಿಳಿದಿದೆ. ಮಾಧ್ಯಮದಲ್ಲಿ ಈಗಾಗಲೇ ವಿಚಾರಗಳನ್ನೆಲ್ಲ ಇಲ್ಲ ತೋರಿಸ್ತಾ ಇದ್ದಾರೆ. ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಇವೆಲ್ಲ ದಾಖಲೆ ವಸ್ತುಗಳನ್ನೆಲ್ಲ ಬಂದೂಕೆಲ್ಲ ಕೂಡ ಸೀಸ್ ಮಾಡಿದೆ. ಇಬ್ಬರನ್ನ ಸಾಗಣೆ ಮಾಡುವಂತ ಸಂದರ್ಭದಲ್ಲಿ ಸಾವು ಒಪ್ಪಿದೆ. ಮಿಕ್ಕಿದವನ್ನೆಲ್ಲ ವಶಕ್ಕೆ ಇಟ್ಕೊಂಡಿದ್ದಾರೆ. ಏನು ಒಂದು ಶಿಶುಯ ಶರೀರಗಳನ್ನು ಕೂಡ ಇವತ್ತು ಪರಿಶೀಲನೆ ಕೂಡ ಎಲ್ಲ ನಡೀತಾ ಇದೆ. ಸೊ ಎಲ್ಲ ನಮ್ಮ ಮ್ಯಾಜಿಸ್ಟ್ರೇಟ್ ಅವರು ಎನ್ಕ್ವೈರಿ ಮಾಡಿದ ನಂತರ ಮಿಕ್ಕಿದ ವಿಚಾರ ರಾಜ್ಯದ ಜನತೆ ಗಮನವನ್ನು ಹಾಕಿದೆ. ತಪ್ಪಾಗಿದ್ರೆ ಕರ್ಕೊಂಡ್ ಬರ್ಬೇಕು ಸ್ಟೇಷನ್ಗೆ. ಯಾಕಂದ್ರೆ ಶೂಟ್ ಮಾಡಿ ಯಾರು ಅವ್ರಿಗೆ ರೂಲ್ಸ್ ಕೊಟ್ಟಿದ್ರು ಏನಿಲ್ಲ ಅವ್ರಿಗೆ ಕಾನೂನು. ಶೂಟ್ ಮಾಡಿದ್ರು ಏನಾದ್ರು ತಪ್ಪಾಗಿ ಕಾಲಿನ ಕೆಳಗಡೆ ಶೂಟ್ ಮಾಡ್ಬೇಕು. ಅವರು ಯಾರಾದ್ರೂ ಶೂಟ್ ಮಾಡಕ್ಕೆ ಹೇಳಿದ್ದು ಬಿಟ್ರಲ್ಲ. ನಮ್ಮ ಮಕ್ಕಳಿಗೆ ಅಪ್ಪ ಅಂತ ಕೇಳ್ತಾರಲ್ಲ, ಯಾರು ಕರ್ಕೊಂಡ್ ಬರ್ತಾರೆ ಇವಾಗ? ನಮ್ಗೆ ಗಂಡನ ಹಂಗಿತ್ತ ಕರ್ಕೊಂಡ್ ಬರ್ಬೇಕು, ಹೆಂಗಿದ್ರೆ ಹಂಗೆ ಕರ್ಕೊಂಡ್ ಬರ್ಬೇಕು. ಅವ್ರ ತಪ್ಪೆ ಮಾಡಿದ್ರು, ಗಾಡಿಗೆ ಹೋಗಿದ್ರು ಸರಿ, ಮಡಗಿದ್ರು ಯಾರ ಶೂಟ್ ಮಾಡ್ಬೇಕು. ಏನ್ ಮಾಡ್ಬಿಟ್ರೆ ಅವ್ರು ಹೋಗಿದ್ರೆ ನನಗೆ ಗೊತ್ತಿಲ್ಲ. ನಾನು ಊರ್ಗ್ ಹೋಗಿದ್ದು ಅವ್ರು ಹೇಳ್ತಾರೆ ಗಾಡಿಯದೇ ಇದ್ದೆ ಪರವಾಗಿಲ್ಲ. ತಪ್ಪು ಕರ್ಕೊಂಡ್ ಬರ್ಬೇಕಾರೆ ಸ್ಟೇಷನ್ಗೆ. ನಾವ್ ಏನ್ ಬೇಕಾದ್ರೆ ಮಾತಾಡ್ತೀವಿ. ತಪ್ಪಾಗಿದ್ರೆ ತಪ್ಪು ಶಿಕ್ಷೆ ಏನಾದ್ರು ಕೊಡಿ. ಅವರೇ ಸಂಪಾದನೆ ಮಾಡ್ಕೊಂಡು ನಾವೆಲ್ಲ ಕುಟುಂಬದಲ್ಲಿ ಇದ್ದಿದ್ದು. ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರವಿ, ಇಲ್ಲಿ ನಿಮಗೆ ಅವಕಾಶನೇ ಇಲ್ಲ ಶೂಟ್ ಮಾಡೋದಕ್ಕೆ, ಆದರೆ ಶೂಟೌಟ್ ಆಗಿದೆ ಅಲ್ಲಿ. ಅಷ್ಟೇ ಅಲ್ಲ, ಬಾಡಿಯನ್ನು ಎತ್ಕೊಂಡು ಬಂದಿದ್ದಾರೆ. ಇದನ್ನ ಖುದ್ದು ಸಚಿವರೇ ಒಪ್ಕೊಂಡಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಅಲ್ಲೊಂದು ತಪ್ಪಾಗಿದೆ, ಮಿಸ್ಟೇಕ್ ಆಗಿದೆ ಅನ್ನೋದನ್ನ ಸಚಿವರೇ ಒಪ್ಕೊಳ್ತಾ ಇದ್ದಾರೆ. ಆ ಕುಟುಂಬಕ್ಕೆ ಯಾರು ಮೃತಪಟ್ಟಿದ್ದಾರೆ 3 ಜನ, ಅವರ ಕುಟುಂಬಕ್ಕೆ ಯಾವ ರೀತಿಯಲ್ಲಿ ನ್ಯಾಯ ಒದಗಿಸ್ತಾರಂತೆ? ಮರಣೋತ್ತರ ಪರೀಕ್ಷೆ ಆಗಿದೆಯಾ? ನವೀನ್, ಪ್ರಮುಖವಾಗಿ ತಪ್ಪು ಮಾಡೋದು ಸಹಜ, ಆದರೆ ತಿದ್ದಿ ನೋಡೆಯೋದೇ ಮನುಜ. ಈ ರೀತಿ ತಿದ್ದಬೇಕಾದಂತಹ ಅಧಿಕಾರಿಗಳೇ ತಪ್ಪೆಸಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಚಾಮರಾಜನಗರ ತಾಲೂಕಿನ ಹನೂರಿನ ಶಾಗ್ಯ ಗ್ರಾಮದಲ್ಲಿ ನಡೆದಿರುವಂತಹ ಈ
ಎನ್ಕೌಂಟರ್ ನಕಲಿ ಅಂತ ಹೇಳಿ ಈಗ ಕುಟುಂಬಸ್ಥರು ಆರೋಪ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಮೈಸೂರಿನ ಶವಾಗಾರದ ಬಳಿ ಸದ್ಯ ಅವರ ಕುಟುಂಬಸ್ಥರು ಜಮಾಯಿಸಿದರೆ ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಸದ್ಯ ಚಾಮರಾಜನಗರದಿಂದ ಮೃತದೇಹಗಳನ್ನ KRS ವರೆಗೆ ತರಲಾಗಿದೆ. ಈ ರೀತಿ ಮೃತದೇಹವನ್ನ ತಂದಿರೋದು ಕೂಡ ಈಗ ಹೆಚ್ಚು ಅನುಮಾನಕ್ಕೆ ಈಡು ಮಾಡಿಕೊಡ್ತಿದೆ. ಯಾವ ಕಾರಣಕ್ಕಾಗಿ ಮೈಸೂರಿನ KRS ವರೆಗೆ ಕರೆತಂದಿದ್ದಾರೆ? ಚಾಮರಾಜನಗರದಲ್ಲಿ ಆಸ್ಪತ್ರೆ ಇತ್ತು, ಹನೂರಿನಲ್ಲಿತ್ತು, ಯಾಕೆ ಈ ಮೈಸೂರಿನ KRS ವರೆಗೆ ತರಬೇಕಿತ್ತು ಅನ್ನೋದು ಈಗ ಅವರ ಕುಟುಂಬಸ್ಥರ ಮೂಲಭೂತ ಪ್ರಶ್ನೆ. ಇನ್ನು ಈ ಒಂದು ನಕಲಿ ಎನ್ಕೌಂಟರ್ನ ಮಾಡಿದ್ದಾರೆ ಅಂತ ಹೇಳಿ ಗಂಭೀರವಾಗಿ ಆರೋಪ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ನಮ್ಮ ಜೊತೆ ಅವ್ರ ಕುಟುಂಬಸ್ಥರಿದ್ದಾರೆ, ಅವ್ರನ್ನ ಕುಟುಂಬಸ್ಥರನ್ನ ಮಾತಾಡಿಸುವಂತ ಕೆಲಸಕ್ಕೆ ಮುಂದಾಗ್ತೀನಿ. ವಿಜಯ್ ಅಂತ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ವಿಜಯ್ ಅವರೇ, ಈಗ ಏನಾಯ್ತು ಆಕ್ಚುಲ್ ಆಗಿ? ಸರ್ ಯಾವುದ್ರ ಬಗ್ಗೆ ಸರ್? ಇವಾಗ ನಮ್ಮದು ಕ್ವಶನ್ಸ್ ಏನಂದರೆ, ಇವಾಗ ಇಲ್ಲಿ ತಗೊಂಡು ಬಂದಿದ್ದಾರೆ ಮೈಸೂರು ಡಿಸ್ಟಿಕ್ ಟು ಡಿಸ್ಟಿಕ್ಕು ಚೇಂಜ್ ಮಾಡೋದಕ್ಕೆ ಯಾರು ಪರ್ಮಿಷನ್ಸ್ ಕೊಟ್ಟಿದ್ದಾರೆ ಫಸ್ಟ್ ನಮಗೆ ಬೇಕು. ಇಲ್ಲಿ ಕೇಳಿದ್ರೆ ಯಾರೋ ಒಂದು ಅಣೂರು ಪೊಲೀಸ್ ಅವರು ಬಂದರು ಅಂದರೆ, ಹಂಗಾದ್ರೆ ಯಾರು ಬಂದರೂ ನಾವು ಮರ್ಡರ್ ಮಾಡ್ಕೊಂಡು ಬಂದು ನಮ್ಗೆ ಸುಮ್ಮನೆ ಹಾಕೋಬೋಡು ಅಂತ ಒಂದು ಕ್ವಶನು. ಮತ್ತು ಇವ್ರು ಹೆಂಗೆ ತಗೊಂಡ್ರು ಅಂತ ಒಂದು ಸಿಗ್ನೇಚರ್ಸ್ ಇಲ್ಲ, ಯಾರ ಹತ್ರ ನಾವು ಕೇಳೋದಂತ. ಒಂದು ಅನಾಥ ಶವ ಥರ ಹಾಕಿದ್ದಾರೆ ಸರ್, ಅಲ್ಲಿ ನೋಡೋಕ್ಕೆ ಬಿಡ್ತಾ ಇಲ್ಲ. ಬಟ್ ಅಟ್ಲೀಸ್ಟ್ ಒಂದು ಫ್ರೀಸರಲ್ಲಿ ಹಾಕಿದ್ದಾರೆ, ಅದು ಗೊತ್ತಾಗ್ತಾ ಇಲ್ಲ ಸರ್ ನಮಗೆ. ಒಂದು ಇವಾಗ ನಮಗೆ ಪ್ರಶ್ನೆ ಕಾಡ್ತಾ ಇರೋದು, ಚಾಮರಾಜನಗರದಿತ್ತು, ಕೊಳ್ಳೇಗಾಲದಲ್ಲಿತ್ತು ಹಾಸ್ಪಿಟಲ್ಸು, ಆಮೇಲೆ ಹಣ್ಣೂರಲ್ಲಿತ್ತು, ಕೊಳ್ಳೇಗಾಲದಲ್ಲಿತ್ತು, ಚಾಮರಾಜನಗರ. ನಮ್ಮ ಡಿಸ್ಟಿಕ್ ಬಿಟ್ಟು ಏನಕ್ಕೆ ಇಲ್ಲಿ ತೊಗೊಂಡು ಬಂದಿರೋದು? ಆಮೇಲೆ ಫ್ಯಾಮಿಲಿಗೆ ಒಂದು ಇನ್ಫಾರ್ಮೇಷನ್ಸ್ ಕೊಡಬೇಕಿತ್ತಲ್ಲ ಸರ್, ಯಾಕೆ ಕೊಟ್ಟಿಲ್ಲ ಅಂತ. ಸರ್ ನಾವು ಇಲ್ಲಿ ಬಂದಿರೋದು ಅರೌಂಡ್ 10-10:30ಗೆ ಬಂದಿದ್ದೀವಿ. ಅಷ್ಟರ ತನಕ ಒಬ್ಬರು ಇನ್ಫಾರ್ಮೇಷನ್ಸ್ ಕೊಟ್ಟಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ಹಣ್ಣೂರಲ್ಲಿತ್ತು, ಕೊಳ್ಳೇಗಾಲದಲ್ಲಿತ್ತು, ಚಾಮರಾಜನಗರದಿಂದ. ನಾವು ಬಂದು ಇಲ್ಲಿ ಕೇಳಿದ ಮೇಲೇ ಈ ಥರ ಒಂದು 3 ಶವ ಬಂದಿದೆ, ಅನಾಥ ಶವ ಬಂದಿದೆ ಅಂತ ಅವ್ರು ಹಂಗೆ ಹೇಳ್ತಾ ಇದ್ದಾರೆ ಸರ್. ಯಾರು ತಗೊಂಡು ಬಂದು ಕೊಟ್ಟರು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಯಾರಾದರೂ ಇದ್ದಾರೆ ಸರ್? ಅವ್ರು ತಗೊಂಡು ಬಂದವರು ಯಾರಾದರೂ ಇದ್ದಾರೆ ಇಲ್ಲಿ? ನೋಡಿ, ಯಾರೂ ಇಲ್ಲ ಸರ್. ಫಸ್ಟ್ ಆಫ್ ಆಲು ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರೆ ದೇ ಹ್ಯಾವ್ ಟು ಕಮ್ ಅಂಡ್ ಸ್ಟ್ಯಾಂಡ್ ಆ್ಯಂಡ್ ದೇ ಹ್ಯಾವ್ ಟು ಸ್ಪೀಕ್ ರೈಟ್. ಇವಾಗ ತಪ್ಪು ಮಾಡಿಲ್ಲ ಅಂದರೆ ಏನಕ್ಕೆ ಮಾತಾಡ್ತಾ ಇಲ್ಲ ಅವರು? ಎಲ್ಲಿದ್ದಾರೆ ಅವರು? ಫಸ್ಟ್ ಆಫ್ ಆಲ್ ನಮಗೆ ಅದು ಬೇಕೇ ಬೇಕು ಸರ್. ಮತ್ತು ಪರ್ಮಿಷನ್ಸ್ ಹೆಂಗೆ ಡಿಸ್ಟಿಕ್ ಟು ಡಿಸ್ಟಿಕ್ ಹೆಂಗೆ ಚೇಂಜಸ್ ಆಯಿತು? ಯಾರು ಪರ್ಮಿಷನ್ಸ್ ಕೊಟ್ಟರು? ಆಮೇಲೆ ಶೂಟೌಟ್ಗೆ ಹೆಂಗೆ ಪರ್ಮಿಷನ್ ಸಿಕ್ಕಿತು ಸರ್ ಅವರಿಗೆ? ಶೂಟೌಟ್ ಮಾಡೋಕ್ಕೆ, ಎನ್ಕೌಂಟರ್ ಮಾಡೋಕ್ಕೆ ರಾತ್ರಿಯಲ್ಲಿ ಪರ್ಮಿಷನ್ಸ್ ಯಾರು ಕೊಟ್ಟಿದ್ದು? ಲೆಟರ್ ಇಲ್ಲಿ, ಪರ್ಮಿಷನ್ಸ್ ಲೆಟರ್ ಇಲ್ಲಿದೆ. ಅವರು ಏನೋ ಟೆರರಿಸ್ಟಾ? ಶೂಟೌಟ್ ಮಾಡೋಕ್ಕೆ ಅವರೇನು ಟೆರರಿಸ್ಟಾ? ನಮಗೆ ಫಸ್ಟ್ ಅದು ಬೇಕು ಸರ್ ಕ್ವಶನ್ಸ್. ಅಲ್ಲ, ಈಗ ಹೆಂಗಾಯ್ತು ಅದು ಅಂತ ಏನಾದರೂ ಹೇಳಿದ್ರೆ ಸರ್ ನಿಮ್ಮ ಹತ್ರ? ಯಾರು ಸರ್? ಅಧಿಕಾರಿಗಳೇನೋ ಮಾತಾಡಿ ಸರ್. ಅವ್ರು ಅಧಿಕಾರಿಗಳು ಬಂದರು, ಜಸ್ಟ್ ಹಂಗೆ ನಮ್ಮನ್ನು ಫ್ಯಾಮಿಲಿ ಮೆಂಬರ್ಸ್ನ ಮೀಟು ಮಾಡಿಲ್ಲ ಸರ್, ಹಂಗೆ ಹೋಗ್ತಾ ಇದ್ದಾರೆ. ಏನಕ್ಕೆ ಬಂದರು? ಏನೋ ಒಂದು ಫೋಟೋ ಶೂಟ್ಗೆ ಬಂದಿದ್ದಾರೆ ಅನಿಸುತ್ತೆ, ಹಂಗೆ ಬಂದ್ಬಿಟ್ಟು ಹೋಗ್ತಾ ಇದ್ದಾರೆ ಅಷ್ಟೇ. ಈಗ ಸಚಿವರು ಬಂದಿದ್ರು ಸರ್, DC ಬಂದಿದ್ರು, ಅವ್ರೇನೋ ಭರವಸೆ ಕೊಟ್ಟರು, ಏನಾದರೂ ಹೇಳಿದ್ರು ಸರ್? ನಮ್ಮ ಜೊತೆ ಮಾತಾಡಿಲ್ಲ ಸರ್. ಫಸ್ಟ್ ಆಫ್ ಆಲ್ ನಾವು ಲೈಕ್ ಒಂದು ಸ್ಟ್ರೇಂಜರ್ಸ್ ಥರ ನಿಂತ್ಕೊಂಡಿದ್ದೀವಿ ಸರ್. ನಿಂತ್ಕೊಂಡಿದ್ದೀವಿ, ಅವ್ರು ಬಂದು ಮಾತಾಡಿಲ್ಲ ನಮ್ಮ ಜೊತೆ. ಫಸ್ಟ್ ಆಫ್ ಆಲ್ ಬಂದು ಮಾತಾಡಿಲ್ಲ ಸರ್. ಏನು ನಡೀತಿದೆ ಅಂತ ಅವ್ರಿಗೆ ಗೊತ್ತಾಗಲಿಲ್ಲ ಅನಿಸುತ್ತೆ. ಸರ್, ಈಗ ಏನಾಯಿತು ಇನ್ಸಿಡೆಂಟ್ ಅಂತ ಏನಾದರೂ ಗೊತ್ತಾ ಸರ್? ಈ ನಿನ್ನೆ ಶೂಟೌಟ್ ಪ್ರಕರಣಕ್ಕೆ ಸಂಬಂಧ ಅವ್ರು ಹೇಳ್ತಿರೋದು ಇವರು ಬೇಟೆಗೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಇವರು ಬಂದು ಬೇಟೆಗೆ ಹೋಗಿಲ್ಲ. ಇವರು ಬೇಟೆಗಾರರು ಪೋರ್ಟ್ರೈ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಬೇಟೆಗಾರರಲ್ಲ, ಇವರು ಬಂದು ನಾರ್ಮಲ್ ಫಾರ್ಮರ್ಸ್. ಇವರು ಎಲ್ಲ ಅಲ್ಲಿರೋ ಲೈಕ್ ಅವರು ಕೆಲಸ ಬಂದು ಇದು ಭತ್ತ ಬೆಳೆಯೋದು, ಗೋಧಿ ಬೆಳೆಯೋದು, ರಾಗಿ ಇದೆಲ್ಲ ಮಾಡಿ ಇದು ಮಾಡೋದು. ಈಗ ಅವರ ಹತ್ರ ಹಸು ಇದೆ, ಕುರಿ ಇದೆ, ಬರೀ ಎಲ್ಲನೇ ಇದೆ. ಈಗ ಇನ್ ಕೇಸ್ ಅದು ಬಂದು ಮೇಯ್ಕೆ ಹೋಗ್ಬೇಕಾದ್ರೆ ಫಾರೆಸ್ಟ್ ಹೋಗಬೇಕು. ನಾವು ಇರೋದು ಶಾಗಿ ಗ್ರಾಮ ಪಂಚಾಯತಿ ಮರಿಯಮಂಗಲ ಗ್ರಾಮ. ಅಲ್ಲಿ ಬಂದು ನಮ್ಮದೇ ಲಾಸ್ಟ್ ವಿಲೇಜು, ಆ ಕಡೆ ಫಾರೆಸ್ಟ್ ಇರೋದು. ಇವರು ಬೆಳಗ್ಗೆ ಹೊತ್ತಲ್ಲೇ ಹಸು ಕರಲ್ಲ ಫಾರೆಸ್ಟಿಗೆ ಕಳಿಸ್ತಾರೆ ಮೇಯ್ಕೆ ಬರೋಕ್ಕೆ. ಇನ್ ಕೇಸ್ ರಿಟರ್ನ್ ಬಂದರೆ ಓಕೆ, ಇನ್ ಕೇಸ್ ಬಂದಿಲ್ಲ ಅಂದರೆ 3-4 ಜನ ಹೋಗ್ಬಿಟ್ಟು ನೈಟ್ ಲೈಕ್ ಟಿಲ್ 7 o'clock 8 o'clock ತನಕ ವೆಯ್ಟ್ ಮಾಡ್ತಾರೆ, ಹಸು ಬರುತ್ತೆ ಇಲ್ವ ಅಂತ. ಇನ್ ಕೇಸ್ ಬಂದರೆ ಓಕೆ, ಇನ್ ಕೇಸ್ ಬಂದಿಲ್ಲ ಅಂದರೆ ಇವರು 4-5 ಜನ ಸೇರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹುಡುಕಕ್ಕೆ ಇವ್ರು ಹೋಗಿದ್ದು. ಇಲ್ಲಿ ಹೋದ್ಮೇಲೆ ಸ್ವಲ್ಪ ಟೈರ್ಡ್ ಆಗಿದೆ, ಮಾಡ್ಕೊಂಡಿದ್ದಾರೆ. ಬಂದ ತಕ್ಷಣ ಇವರು ಇದಕ್ಕೆ ಬೇಟೆಗೆ ಬಂದಿದ್ದಾರೆ ಅಂದ್ಬಿಟ್ಟು ಶೂಟ್ ಮಾಡಿದ್ದಾರೆ. ಆರೋಪ ಮಾಂಸ ಇತ್ತು, ಅಲ್ಲಿ ಮಾಂಸನ ಮಾರಾಟ ಮಾಡ್ತಾರೆ. ಇನ್ ಕೇಸ್ ಇವ್ರು ಬೇಟೆಗೆ ಹೋಗಿದ್ರೆ ಪರವಾಗಿಲ್ಲ, ಮಾಂಸ ಇದೆ, ಬೇಟೆ ಇದೆ, ಗನ್ ಇದೆ, ಎಲ್ಲ ಇದೆ ಅನ್ಕೋಬಿಡೋಣ. ಫಾರ್ ಎಕ್ಸಾಂಪಲ್ ಅನ್ಕೋಬಿಡೋಣ. ಆ ಥರ ಇದ್ದರೆ ಶೂಟರ್ ಮಾಡಿಬಿಡ್ತಾರಾ? ಈ ದೇಶದಲ್ಲಿ ಯಾವುದೇ ಒಂದು ತಪ್ಪು ನಡೆದಿಲ್ವಾ? ರೇಪ್ ಮಾಡ್ತಾರೆ, ಕರ್ಕೊಂಡು ಹೋಗ್ತೀರಾ, ಜೈಲಿಗೆ ಹೋಗ್ತೀರಾ, ಬಿಡ್ತೀರಾ, 1 month 2 months 1 year ಇಡ್ತೀರಾ, ನಾಳೆ ಚೆನ್ನಾಗಿ ಊಟ ಕೊಡ್ತೀರಾ, ರಿಲೀಸ್ ಮಾಡ್ತೀರಾ. ದುಡ್ಡು ತಗೋದ್ರೆ ರಿಲೀಸ್ ಮಾಡ್ತೀರಾ. ಮರ್ಡರ್ ಮಾಡ್ತಾನೆ, ಹೆಡ್ ಎಲ್ಲ ಕೊಳೆಗೆಲ್ಲ ಮಾಡ್ತಾರೆ, ಕರ್ಕೊಂಡು ಹೋಗ್ತೀರಾ, ದುಡ್ಡು ತಗೋದ್ರೆ ರಿಲೀಸ್ ಮಾಡ್ತೀರಾ. ಈಗ ಇನ್ ಕೇಸ್ ಹೋಗಿ ಬೇಟೆಗೆ ಹೋಗಿದ್ದೆ ಅನ್ಕೋಬಿಡಿ, ತಪ್ಪೆ ಕರ್ಕೊಂಡೋಗಿ ಸೆಕ್ಷನ್ಸ್ ಎಲ್ಲ ಸೆಕ್ಷನ್ಸ್ ಹಾಕಿ ಜೈಲಿಗೆ ಹಾಕಿ ಏನೋ ದಂಡ ವಿಷಯ ಏನೋ ಮಾಡಿ ಅದು ಮಾಡಬೇಕು. ಯಾರು ಪರ್ಮಿಷನ್ ಕೊಟ್ಟಿದ್ದು ಕೇಳಿದ್ರೆ DC ಪರ್ಮಿಷನ್ ಕೊಟ್ಟರೆ ಮಿಡ್ ನೈಟಲ್ಲಿ. ಓಕೆ, DC ಪರ್ಮಿಷನ್ ಕೊಟ್ಟಿದ್ದು ವಾಟ್ ಇಸ್ ದ ಪ್ರೂಫ್? ಈಗ ನೀವು ಹೈಯರ್ ಅಥಾರಿಟಿ ಇನ್ ಕೇಸ್ ಒಂದು ಎನ್ಕೌಂಟರ್ ಮಾಡ್ತೀನಿ ಅಂದರೆ ಹೈಯರ್ ಅಥಾರಿಟಿ ಇರಬೇಕು. ಹೋಗಿ ವಾಚರು ಗಾರ್ಡ್ರು ಅವ್ರು ಶೂಟ್ ಮಾಡ್ತಾರೆ ಹೋಗ್ಬಿಟ್ಟು. ಅವ್ರಿಗೆ ಪರ್ಮಿಷನ್ ಇದೆಯಾ? ಒಂದೇನೇ ಎನ್ಕೌಂಟರ್ ಮಾಡ್ತೀನಿ ಅಂದರೆ ಬಿಫೋರ್ ದಟ್ ಅವ್ರ ಮೇಲೆ ಏನಾದರೂ ಪ್ರಕರಣ ಇರಬೇಕಿತ್ತು, ಇಲ್ಲ ತನಿಖೆ ಮಾಡಿರಬೇಕಿತ್ತು, ಏನು ಮಾಡಿಲ್ಲ ಇವರು. ಇದೇ ಫಸ್ಟ್ ಹೋಗಿದ್ದೆ ಅನ್ಕೋಬಿಡೋಣ. ಇನ್ ಕೇಸ್ ಹೋಗಿ ಫಾರೆಸ್ಟ್ಗೆ ಹೋಗಿದ್ದಾರೆ, ಅದೇ ಮಾಡಿದ್ದಾರೆ ಅಂದರೆ ಇದು ಮಾಡೋದು ಡೈರೆಕ್ಟ್ ಮಾಡೋದಾ?
ಅಂದ್ರೆ ಇದು ನಕಲಿ ಎನ್ಕೌಂಟರ್ ಅಂತ ಹೇಳ್ತೀರಿ ಸರ್? ಖಂಡಿತ ಇದು ಪ್ರೀ ಪ್ಲಾನ್ ಮರ್ಡರ್ ಅಂತ ಹೇಳ್ತೀನಿ. ಯಾಕಂದ್ರೆ ಮಲ್ಕೊಂಡಿದ್ರೆ ಅಂತ ಅವ್ರು ಹೋಗಿ ಟೈರ್ಡ್ ಹಸು ಹುಡ್ಕಕ್ಕೆ ಹೋಗ್ಬಿಟ್ಟು ಮಲ್ಕೊಂಡಿದ್ದಾರೆ. ಒಬ್ಬರಿಗೆ ಇಲ್ಲಿ ಶೂಟ್ ಮಾಡಿದ್ದಾರೆ, ಒಬ್ಬರಿಗೆ ಇಲ್ಲಿ ಒಬ್ಬರಿಗೆ ಇಲ್ಲಿ ಕೇಳಿದ್ರೆ ಒಬ್ಬರು ಸತ್ತೋಗಿದ್ರು, ಇಬ್ಬರು ಜೀವಂತವಾಗಿದ್ರು, ಹಾಸ್ಪಿಟಲ್ ಕರ್ಕೊಂಡ್ ಬಂದಿವಿ ಅಂತ. ಇಲ್ಲಿ ಶೂಟಲ್ಲಿ ಬದುಕ್ತಾರಾ, ಇಲ್ಲಿ ಶೂಟ್ ಬದುಕ್ತಾರಾ, ಇಲ್ಲಿ ಶೂಟ್ ಬದುಕ್ತಾರಾ? ಆ ಶೂಟ್ ಮಾಡಿದಲ್ಲಿ ಬಿಲೋ ನೀ ಶೂಟ್ ಮಾಡಬೇಕಿತ್ತು. ಇನ್ ಕೇಸ್ ಮಾಡ್ತೀನಿ ಅಂದ್ರೆ ಎನ್ಕೌಂಟರ್ ಏನೋ ಮಾಡ್ತೀನಿ, ಬಿಲೋ ನೀ ಮಾಡಬೇಕಿತ್ತು. ಎಲ್ಲೂ ಮಾಡಿಲ್ಲ ಅವರು. ಲೇಟ್ ಮಾಡ್ಬಿಟ್ಟು ಜೀವಂತವಾಗಿದ್ರು ಕರ್ಕೊಂಡ್ ಬಂದಿವಿ ಅಂತ. ಎಲ್ಲಿ ಅಲ್ಲಿಂದ ಮೈಸೂರು ಬರೋದು ಜೀವಂತವಾಗಿರುತ್ತಾ? ಹೋಗಿ ಅಣೂರ್ಗೆ ಹೋಗಿ, ಕೊಳ್ಳೇಗಾಲ ಹೋಗಿ, ನಗರಕ್ಕೆ ಹೋಗಿ, ಏನಕ್ಕೆ ಥರ ನಾಟಕ ಆಡ್ತೀರಿ, ಡ್ರಾಮಾ ಮಾಡ್ತಾರೆ ಅವರು. ಬಡ್ಡಿ ಮಕ್ಕಳನ್ನು ಕೂತ್ಕೊಬಿಟ್ಟು ಇಲ್ಲಿ ಬಂದು ಬೆಳಗ್ಗೆಯಿಂದ ಇಷ್ಟೊಂತ ಓಡಾಡಿದ್ವಿ ನಾವು ಬಂದಿದ್ದು ಊರಲ್ಲಿ ಕೇಳಿದ್ರೆ ನಗರಲ್ಲಿ ಇದೆ ಅಂತ ಹೇಳಿದ್ದಾರೆ, ಬಾಡಿ ಬಂದು ನಗರಲ್ಲಿ ಅಂತ ಹೇಳಿದ್ದಾರೆ. ಮತ್ತು ಅಲ್ಲಿ ಇಲ್ಲ, ಕೊಳ್ಳೇಗಾಲ ಅಂತ ಕೊಳ್ಳೇಗಾಲ ಇಲ್ಲಿ ನೋಡೋಣ. ನಾವು 3 ಜನ, ನಾನು ಅಜಯ್ ವಿಜಯ್ 3 ಜನ ಫ್ರೆಂಡ್ ಬಂದು ನೋಡಿದ್ರೆ ಬಾಡಿ ಇಲ್ಲಿ ಇದೆ, ಯಾರೂ ಇಲ್ಲ. ಕೇಳಿದ್ರೆ ಪೊಲೀಸ್ ಕೊಟ್ಟರು, ಯಾವ ಪೊಲೀಸ್ ಕೊಟ್ಟ? ಯಾವನೂ ಇಲ್ಲ, ಪೊಲೀಸ್ ಯಾವನೂ ಇಲ್ಲ. ಯಾವ ಕೊಟ್ಟವನು ಎಲ್ಲಿ ತಗೊಂಬಂದು ಅವನು ಯಾವುದು ಡಿಸ್ಟಿಕ್ ಯಾವ ಡಿಸ್ಟಿಕ್ ಸೇರಿದ, ಮೈಸೂರು ಡಿಸ್ಟಿಕ್, ನಗರ ಡಿಸ್ಟಿಕ್, ಅಣೂರ್ದವನ ಪ್ರಶ್ನೆ ಮಾಡಿರಲ್ಲ ಸರ್, ಏನಂತ ಹೇಳಿದ್ರು ಸರ್? ಏನಿಲ್ಲ. ಈ ಡಿ ಸಿ ಬಂದು ಮೇಡಮ್ ನಿಂತ್ಕೊಂಡ್ರು. ಮ್ಯಾಮ್ ಹತ್ರ ಕೇಳಿದ್ರೆ ಡಿ ಸಿ ಮ್ಯಾಮ್ ಕೇಳಿದ್ರೆ ಹೌದಾ ಬಂದರು, ನಿಂತ್ಕೊಬಿಟ್ರು. ಹೌದಾ ಹಂಗಾಯ್ತಾ ಓಕೆ ಹೋಗ್ಬಿಟ್ರು. ಆ ಸಚಿವರು ಇನ್ನೊಬ್ರು ಅಂತ ಕೇಳಿದ್ರೆ ಹಂಗಾಯ್ತು ಅಂತ. ಇನ್ನೊಬ್ರೇನೋ ನಮ್ಮದು ನಗರ ಸಚಿವರು ಇವ್ರು ಬಂದಿದ್ರು, ಅವ್ರು ಡೆಲ್ಲಿಯಿಂದ ಬಂದ್ರಂತೆ. ಕೇಳಿದ್ವಿ, ಓಕೆ ನಿಮ್ಮ ಪ್ರಕಾರ ಮಾತಾಡ್ತೀನಿ ಅಂತ ಅಣೂರ್ಗೆ ಹೋಗಿದ್ದಾರೆ. ಏನು ಸಿಗುತ್ತೆ ಏನು ಗೊತ್ತಿಲ್ಲ, ನ್ಯಾಯನೇ ಸಿಗಲ್ಲ ಅಂತ ಕಾಣುತ್ತೆ. ನಾವೇನು ಗೊತ್ತಾ, FIR ಮಾಡಲಿ ಏನು ಮಾಡಿಲ್ಲ, ಬಾಡಿ ಇಲ್ಲೇ ಇರುತ್ತೆ, ನಮಗೆ ನ್ಯಾಯ ಸಿಗಬೇಕು. ಈಗ 3 ಸತ್ತೋಗಿದ್ದಾರೆ, ಅವ್ರ ಫ್ಯಾಮಿಲಿಯಲ್ಲಿ ಬಂದು ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ. ಇವ್ರು ಬಂದು ಇನ್ಕಮ್ ಫ್ಯಾಮಿಲಿ ಇನ್ಕಮ್ ಕೊಡೋದು ಇವರು 3 ಜನ. ಇವರು ಸತ್ತೋಗ್ಬಿಟ್ರೆ ಫ್ಯಾಮಿಲಿ ನೋಡ್ಕೊಳ್ಳೋದು. ಈಗ ಫ್ಯಾಮಿಲಿ ಲೈಫ್ ಲಾಂಗ್ ಲೈಕ್ ಒನ್ ಅಮೌಂಟ್ ಕೊಡೋದಲ್ಲ, ಲೈಫ್ ಲಾಂಗ್ ಆ ಫ್ಯಾಮಿಲಿ ಗೌರ್ಮೆಂಟ್ ನೋಡ್ಕೋಬೇಕು. ಅವರಿಗೆ ಉದ್ಯೋಗ ಕೊಡಬೇಕು, ಏನು ಕೊಡಬೇಕು, ಅವ್ರ ಫ್ಯಾಮಿಲಿ ಫುಲ್ ರೆಸ್ಪಾನ್ಸಿಬಲ್ ನೋಡ್ಕೋಬೇಕು. ಇವ್ರು ಏನು ಮಾಡಿದ್ರು? ನಮಗೆ ಬಂದು ಯಾರು ಶೂಟ್ ಮಾಡಿದಾರಲ್ವಾ, ಆ ಗಾರ್ಡ್ರು, ವಜ್ರ, ರೇಂಜರು, ಅವರು ಬರಬೇಕು, ನಮಗೆ ಬಂದು ನಿಂತ್ಕೋಬೇಕು. ಈ ಥರ ಆಗಿದೆ ಅಂತ ನಮ್ಮ ಮುಂದೆ ಹೇಳ್ಬೇಕು. ಸುಮ್ಮನೆ ಶೂಟರ್ ಮಾಡ್ಬಿಟ್ಟು ಅಪ್ಸ್ಕೊಂಡು ಹೋಗ್ಬಿಟ್ರೆ ಇದು ಗೌರ್ಮೆಂಟ್ ಅಫಿಷಿಯಲ್ಸ್ ಅಪ್ಸ್ಕೊಂಡು ಆಗೋದು. ಅವರು ತಪ್ಪು ಮಾಡಿದ್ರೆ ಮತ್ತೆ ಅಪ್ಸ್ಕೊಂಡು ಆಗಬೇಕಿತ್ತು. ಯಾರಿಗೆ ಹೆಂಗೆ ಆದರೂ ಅಪ್ಸ್ಕೊಂಡಾದ್ರು, ತಪ್ಪು ಮಾಡಿದ್ರೆ ಅಪ್ಸ್ಕೊಂಡಾಗಿದ್ದಾರೆ. ಪ್ರೂಫ್ ಇಲ್ಲ, ಏನಿಲ್ಲ. ಇವ್ರು ಹೋಗಿ ಗೌರ್ಮೆಂಟ್ ಫುಲ್ ಎಲ್ಲ ಪ್ರೊಟೆಕ್ಟ್ ಮಾಡ್ತಾರೆ. ಅವನು ಮಾಡಿದವ್ರು ತಪ್ಪು, ಅವ್ರು ಪ್ರೊಟೆಕ್ಟ್ ಮಾಡ್ತಾರೆ. ಇಲ್ಲಿ ಬಂದ್ಬಿಟ್ಟು ಏನು ನೋಡಿ ಎಲ್ಲ ಹಿಂಗೆ ನಾವು ಸುಮ್ಮನೆ ಕೂತಿದ್ದೀವಿ, ಅದು ಅಲ್ಲಿ ಬಾಡಿ ಬಿದ್ದಾಗೈತೆ, ಏನಿಲ್ಲ, ಯಾರಿಲ್ಲ, ಹೋಗ್ಬಿಟ್ರು. ಫೈನಲ್ ಏನು ಮಾಡಬೇಕು ಅಂತ ಇವಾಗ ಫಾರ್ ಎಕ್ಸಾಂಪಲ್ ಎಷ್ಟು ಅವೇರ್ನೆಸ್ ಕ್ಯಾಂಪ್ ಮಾಡಿದ್ದಾರೆ ಸರ್ ನಮ್ಮೂರಲ್ಲಿ? ಎಷ್ಟು ಇವಾಗ ಸ್ಕೂಲ್ಸ್ಗೆ, ಕಾಲೇಜಸ್ಗೆ ಎಷ್ಟು ಅವೇರ್ನೆಸ್ ಕ್ಯಾಂಪ್ ನಡೆದಿದೆ ಸರ್? ಫಸ್ಟ್ ಆಫ್ ಆಲ್ ಅಲ್ಲಿ ಕೇಳಿ ಸರ್. ಫಸ್ಟು ಇವಾಗ ಒಂದು ಅರಣ್ಯ ಇಲಾಖೆ ಅಂದರೆ ಫಾರೆಸ್ಟ್ ಆಫೀಸ್ ಅಂದರೆ ಇಷ್ಟು ಅವೇರ್ನೆಸ್ ಕ್ಯಾಂಪ್ ಮಾಡಬೇಕು. ಎಷ್ಟು ಅವೇರ್ನೆಸ್ ಕ್ಯಾಂಪ್ ಮಾಡಿದ್ದಾರೆ ಸರ್? ಯಾವುದಾದ್ರು ಒಂದು ಫೋಟೋ ಸಿಕ್ಕಿದೆಯಾ ಸರ್ ನಮ್ಮ ಕಡೆಯಿಂದ? ಒಂದು ಫೋಟೋಸೂ ಇಲ್ಲ ಸರ್. ಅವ್ರಿಗೆ ಹೆಂಗೆ ಅವೇರ್ನೆಸ್ ಸಿಗುತ್ತೆ? ಫಸ್ಟ್ ಆಫ್ ಆಲ್ ಅವ್ರಿಗೆ ಯಾವ ಥರ ಅವೇರ್ನೆಸ್ ಸಿಗುತ್ತೆ ಸರ್? ಒಂದು ಅವೇರ್ನೆಸ್ ಕ್ಯಾಂಪ್ ಆಗಲಿ, ಒಂದು ಇನ್ಸ್ಟ್ರಕ್ಷನ್ಸ್ ಆಗಲಿ, ಈ ಥರ ಇದ್ದರೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ಏನಾದರೂ ಅವೇರ್ನೆಸ್ ಕೊಟ್ಟಿದ್ದಾರೆ? ಫಸ್ಟ್ ಆಫ್ ಆಲ್ ಏನೂ ಕೊಟ್ಟಿಲ್ಲ. ಬಟ್ ಈಗ ಇಷ್ಟೆಲ್ಲ ಆಗಿದೆ ಸರ್, ಈಗ ನಿಮ್ಮ ಆಗ್ರಹ ಏನು ಅಂತ? ಸರ್ ಜೀವನೇ ಹೋಗಿ, ನಮಗೆ ಜೀವ ಬೇಕು ಸರ್, ನಮಗೆ ಜೀವ ಬೇಕು ಸರ್, ಜೀವ ಬೇಕು. ಅದಾದಮೇಲೆ ನೀವು ಏನಾದರೂ ಮಾಡ್ಕೊಳ್ಳಿ, ನಮಗೆ ಜೀವ ಬೇಕು ಫಸ್ಟ್ ಆಫ್ ಆಲ್. ಅವ್ರದ್ದು ಫ್ಯಾಮಿಲಿ ಸರ್, ಇವಾಗ ಅವ್ರು ಬಂದು ಅವ್ರ ಮೇಲೇ ಡಿಪೆಂಡ್. ಇವಾಗ 3 ಫ್ಯಾಮಿಲಿ ಡಿಪೆಂಡ್ ಆಗಿರೋದು. ನಮಗೆ ಜೀವ ಕೊಡಿ, ಆಮೇಲೆ ನಾವು ವಿ ವಿಲ್ ಸ್ಟಾಪ್ ದ ಪ್ರೊಟೆಸ್ಟ್. ನವೀನ್, ಇದು ಸಂಬಂಧಿಕರ ಮಾತು. ಸಂಬಂಧಿಕರಂತಹ ಅವರು ವಿಜಯ್ ಹೇಳೋದೇನಂತ ಅಂದರೆ, ಜೀವನೇ ಹೋಗಿದೆ, ಈಗ ಏನು ಮಾಡ್ತಾರೆ ಅವರು? ನನಗೆ ಈ ನಿಜಕ್ಕೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ನ್ಯಾಯ ಬೇಕು, ಅಲ್ಲಿವರೆಗೂ ನಾವು ಈ ಮೃತದೇಹಗಳನ್ನು ತೆಗೆದುಕೊಂಡು ಹೋಗ್ಲಿಕ್ಕಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಇಲ್ಲಿ ಆಂಟೋನಿ ಮತ್ತು ಈ ಪೀಟರ್ ಮತ್ತು ಈ 3 ಸಾವಿಗೆ ಸಂಬಂಧಪಟ್ಟಂತೆ ನಿಖರವಾಗಿ ಏನಾಗಿದೆ ಅಂತ ನಮಗೆ ತಿಳಿದು ಬರ್ತಿಲ್ಲ. ಅಧಿಕಾರಿಗಳು ಒಂದೊಂದು ಕತೆಗಳನ್ನು ಹೇಳ್ತಿದ್ದಾರೆ. ಬರುವಂತಹ ರಾಜಕಾರಣಿಗಳು ಕೇವಲ ಅಧಿಕಾರಿಗಳು ಕತೆಗಳನ್ನ ಹೇಳ್ತಾ ಇದ್ದಾರೆ. ಸರಿ, ಇಲ್ಲಿ ನಕಲಿ ಎನ್ಕೌಂಟರ್ ಮಾಡಿದ್ದಾರೆ ಅನ್ನೋದು ಏನು ಆರೋಪ ಕೇಳಿ ಬರ್ತಾ ಇದೆಯಲ್ಲ, ನಕಲಿ ಎನ್ಕೌಂಟರ್ ಮಾಡುವಂತ ಪ್ರೆಷರು ಅರಣ್ಯ ಇಲಾಖೆ ಮೇಲೆ ಏನಿತ್ತು? ಒಂದು ಪ್ರಶ್ನೆ. ಎರಡನೇದು, ಅಲ್ಲಿ ಆರೋಪ ಮಾಡ್ತಾ ಇರೋದು ವಾಚರ್ಗಳು ಹಾಗೆ ಗಾರ್ಡ್ಸ್ ಶೂಟ್ ಮಾಡಿದ್ದಾರೆ ಅಂತ ಹೇಳಿ. ಅವರಿಗೆ ಪರ್ಮಿಷನ್ ಇಲ್ವಲ್ಲ ಶೂಟ್ ಮಾಡೋದಕ್ಕೆ, ಅದು ಹೇಗೆ ಶೂಟ್ ಮಾಡಿದ್ರು ಅಂತ ಇದ್ರ ಬಗ್ಗೆ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದರೂ ಸಂಪರ್ಕಕ್ಕೆ ಸಿಕ್ಕಿದಾರಾ ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ? ನವೀನ್, ಖಂಡಿತವಾಗ್ಲೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರಿಗೆ ಯಾವುದೂ ಕೂಡ ಉತ್ತರ ಇಲ್ಲ. ಯಾಕಂದರೆ ಅವ್ರ ಬಳಿ ಯಾವ ರೀತಿ ಈ ಒಂದು ಘಟನೆ ಆಗಿದೆ, ಘಟನೆಗೆ ಯಾರು ಕಾರಣೀಭೂತರಾದಂತಹ ಈ ಯಾರಿದ್ದಾರೆ ಅವ್ರುಗಳನ್ನ ನಿಜಕ್ಕೂ ಮಾತನಾಡಿಸಿದಾರ ಅನ್ನೋ ಕುರಿತಂಥ ಪ್ರಶ್ನೆಗಳಿಗೆ ಅವರ ಬಳಿ ಯಾವುದೇ ಉತ್ತರಗಳಿಲ್ಲ. ಇನ್ನುಳಿದಂತೆ ಸಂಸದರಿಗೂ ಕೂಡ ಅದರ ಬಗ್ಗೆ ಮಾಹಿತಿಯೇ ಇಲ್ಲ. ಎನ್ಕೌಂಟರ್ ಆಗಿದೆ, ಎನ್ಕೌಂಟರ್ ಮಾಡಿದ್ದಾರೆ ಅಂತ ಹೇಳಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ ಎನ್ಕೌಂಟರ್ ಮಾಡಿದ್ದಾರೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಅಲ್ಲಿ ಮಾಂಸವನ್ನು ಮಾರಾಟ ಮಾಡ್ತಿದ್ರು. ಆ ಕಾರಣಕ್ಕಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಕೌಂಟರ್ ಮಾಡಿದ್ರಿ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ ಅಂತೇಳಿ ಸಚಿವರು ಹೇಳುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಜೊತೆಗೆ ಸಚಿವರು ಹೇಳೋದೇನಂತಂದರೆ, ನಾನಿನ್ನೂ ಮಾಹಿತಿಯನ್ನು ಪಡೆದುಕೊಂಡಿಲ್ಲ, ಮಾಹಿತಿಯನ್ನು ತೆಗೆದುಕೊಳ್ತೀನಿ ಅನ್ನೋ ರೀತಿಯಲ್ಲಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತಾಡುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ಇಲ್ಲಿ ನೀವು ಹೇಳಿದಂತೆ ಹಿರಿಯ ಅಧಿಕಾರಿಗಳು ಎನ್ಕೌಂಟರ್ನ ಮಾಡಬೇಕು, ಯಾವುದೋ ವಾಚರ್ ಅಥವಾ ಫಾರೆಸ್ಟ್ ಗಾರ್ಡ್ಗಳು ಆ ರೀತಿ ಎನ್ಕೌಂಟರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಏನು ಆಗಿದೆ ಅನ್ನೋದು ಕೂಡ ಇನ್ನೂ ಯಕ್ಷ ಪ್ರಶ್ನೆ. ಯಾಕಂದರೆ ಈಗ ಅವ್ರ ಕುಟುಂಬಸ್ಥರೆಲ್ಲರೂ ಆರೋಪ ಮಾಡುವಂತೆ, ಜೊತೆಗೆ ಎನ್ಕೌಂಟರ್ ಮಾಡೋದೇ ಆದರೆ ಅಥವಾ ಪ್ರತಿದಾಳಿ ಆಗಿದೆ ಅನ್ನೋದಾದರೆ ಕಾಲಿಗೆ ಗುಂಡು ಹೊಡಿಬೇಕಿತ್ತು, ಅದ್ರ ಬದಲಿಗೆ ತಲೆಗೆ ಹೊಡೆದಿದ್ದಾರೆ, ಎದೆಗೆ ಹೊಡೆದಿದ್ದಾರೆ ಅನ್ನೋದು ಇವರ ಗಂಭೀರ ಆರೋಪ ಆಗಿದೆ. ಉದ್ದೇಶಪೂರ್ವಕವಾಗಿಯೇ 3ರನ್ನ ಮರ್ಡರ್ ಮಾಡಿದ್ದಾರೆ, ಅವ್ರ ವಿರುದ್ಧ ಕಠಿಣ ಕ್ರಮ ಆಗಲೇಬೇಕು ಅನ್ನೋದು ಕುಟುಂಬಸ್ಥರ ಆಗ್ರಹ ಆಗಿದೆ. ನವೀನ್, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ
ನಿಮ್ಮ ಪರವಾಗಿ.